Let's consider a charge, a Q is placed in a vacuum. ಒಂದು ಚಾರ್ಜ್ ನ ಕನ್ಸಿಡರ್ ಮಾಡ್ಕೊರಿ. ಆ ಚಾರ್ಜ್ ನ ತಗೊಂಡೋಗಿ ಎಲ್ಲಿ ಪ್ಲೇಸ್ ಮಾಡಬೇಕು? ವ್ಯಾಕ್ಯೂಮ್ ಒಳಗಡೆ ಪ್ಲೇಸ್ ಮಾಡಿದ್ರೆ ಏರ್ ಆರ್ ವ್ಯಾಕ್ಯೂಮ್. So here this is the charge we placed in the vacuum R air. So ಅದರ ಚಾರ್ಜ್ ನ ಎಲ್ಲಿ ಪ್ಲೇಸ್ ಮಾಡಿವಿ? ಎಲ್ಲಿ? ಯಾವ ಮೀಡಿಯಂ ಒಳಗಡೆ? ಏರ್ ಅಥವಾ ವ್ಯಾಕ್ಯೂಮ್ ಮೀಡಿಯಂ ಒಳಗಡೆ ನಾವೇನ್ ಮಾಡಿವಿ? ಇಲ್ಲೊಂದು ಚಾರ್ಜ್ ನ ಪ್ಲೇಸ್ ಮಾಡಿವಿ. Right? Suppose if we brought another unit positive charge very close to this charge. So this is the unit positive charge. ಯೂನಿಟ್ ಪಾಸಿಟಿವ್ ಚಾರ್ಜ್ ಇದಕ್ಕೆ ನಾವು ಟೆಸ್ಟ್ ಚಾರ್ಜ್ ಅಂತ ಕರೀತೀವಿ. ಟೆಸ್ಟ್ ಚಾರ್ಜ್. So in almost all the case we consider a positive test charge, right? So ಹಾಗಾದ್ರೆ ಫಸ್ಟ್ ಏನ್ ಮಾಡಿದ್ವಿ? ವ್ಯಾಕ್ಯೂಮ್ ಒಳಗಡೆ ಒಂದು ಚಾರ್ಜ್ ನ ಪ್ಲೇಸ್ ಮಾಡಿದ್ವಿ. ಆ ಚಾರ್ಜ್ ಬಾಜು ಏನ್ ಮಾಡಿದ್ವಿ? ಇನ್ನೊಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ನ ತಗೊಂಡ್ಬಂದ್ವಿ. According to the Coulomb's force, there is a force of interaction between these two charges. ವ್ಯಾಕ್ಯೂಮ್ ಒಳಗಡೆ ಚಾರ್ಜ್ ನ ಪ್ಲೇಸ್ ಮಾಡಿ ಅದರ ಸಮೀಪ ನಾವು ಇನ್ನೊಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ನ ತಗೊಂಡ್ಬಂದ್ರೆ ಇವೆರಡರ ಮಧ್ಯೆ ಕೂಲಂಬ್ ಫೋರ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಬಹುದು. With the help of the Coulomb's law we can calculate that force, that is F is equal to 1 divided by 4 pi epsilon naught Q1 Q2 divided by R square. For this situations we can write this expression F is equal to 1 divided by 4 pi epsilon naught capital Q small q divided by R, where R stands for what? That is the distance between the two charges in the vacuum or air medium. So ಇದರಲ್ಲಿ ನಾವು ಮಾಡಿರೋದೇನಂದ್ರೆ ಒಂದು ಚಾರ್ಜ್ ನ ಇಟ್ಟಿವಿ. ಆ ಚಾರ್ಜ್ ದಿಂದ R ಅನ್ನೋ ಡಿಸ್ಟೆನ್ಸ್ ದಲ್ಲಿ ಇನ್ನೊಂದು ಚಾರ್ಜ್ ಅನ್ನು ನಾವು ಪ್ಲೇಸ್ ಮಾಡಿದ್ವಿ ಅಂದ್ರೆ ಕೂಲಂಬ್ಸ್ ಲಾ ಪ್ರಕಾರ ಇವುಗಳ ಮಧ್ಯೆ ಏನ್ ಬರ್ತೈತಿ? ಫೋರ್ಸ್ ಬರ್ತೈತಿ. ಅದು ಅಟ್ರಾಕ್ಟಿವ್ ಇರಬಹುದು, ರಿಪಲ್ಸಿವ್ ಇರಬಹುದು. ಹಾಗಾದ್ರೆ ಆ ಫೋರ್ಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ಫಾರ್ಮುಲಾನ ನಾವು ಏನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. ರೈಟ್? And the direction of this force is acts along the line joining the center of the two charges. ಇದನ್ನು ನಾವು ಕೂಲಂಬ್ಸ್ ಲಾದಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಹಾಗಾದ್ರೆ ವ್ಯಾಕ್ಯೂಮ್ ಒಳಗಡೆ ಪ್ಲೇಸ್ ಮಾಡಿ ಅದರ ಸಮೀಪ ಇನ್ನೊಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ನ ತಗೊಂಡ್ಬಂದ್ರೆ ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಿದೆ. ಸೊ ಹಾಗಾಗಿ ಇದು ಅಟ್ರಾಕ್ಟಿವ್ ಆಗಬಹುದು, ರಿಪಲ್ಸ್ ಆಗಬಹುದು. ಇಟ್ಸ್ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ದಿಸ್ ಚಾರ್ಜ್. ಇದನ್ನ ನಾನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದ್ರೆ ರಿಪಲ್ಸಿವ್ ಫೋರ್ಸ್ ಬರ್ತೈತಿ. ಇದನ್ನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿದ್ರೆ ಅಟ್ರಾಕ್ಟ್ ಆಗ್ತೈತಿ ಇದು ಯೂನಿಟ್ ಟೆಸ್ಟ್ ಚಾರ್ಜ್. ಸರಿ, ಹಾಗಾದ್ರೆ ಈ ಯೂನಿಟ್ ಟೆಸ್ಟ್ ಚಾರ್ಜ್ ನ ಈ ಜಗದೊಳಗಡೆಯಿಂದ ನಾವು ರಿಮೂವ್ ಮಾಡಿದ್ವಿ ಅಂದ್ರೆ ಫಸ್ಟ್ ಟೆಸ್ಟ್ ಚಾರ್ಜ್ ಅನ್ನ ಇಡ್ತೀವಿ ನಾವು. ಹಾಗಾದ್ರೆ ಈ ಜಗದೊಳಗಡೆ ಇದ್ದಿದ್ದು ಯೂನಿಟ್ ಟೆಸ್ಟ್ ಚಾರ್ಜ್ ನ ನಾವು ಇಲ್ಲಿಂದ ತೆಗೆದು ಬಿಟ್ಟ ಅಂದ್ರೆ ಈ ಜಗದೊಳಗಡೆ ಏನಾರು ಐತೋ ಇಲ್ಲ. ಟೆಸ್ಟ್ ಚಾರ್ಜ್ ನ ಇಟ್ಟಾಗ ಈ ಟೆಸ್ಟ್ ಚಾರ್ಜ್ ಏನ್ ಮಾಡ್ತೈತಿ? ರಿಪಲ್ಷನ್ ಅರ ಎಕ್ಸ್ಪೀರಿಯನ್ಸ್ ಮಾಡ್ತೈತಿ, ರಿಪಲ್ಸಿವ್ ಫೋರ್ಸ್ ಅರ ಎಕ್ಸ್ಪೀರಿಯನ್ಸ್ ಮಾಡ್ತೈತಿ, ಅಟ್ರಾಕ್ಟಿವ್ ಫೋರ್ಸ್ ಅರ ಎಕ್ಸ್ಪೀರಿಯನ್ಸ್ ಮಾಡ್ತೈತಿ. ಸೊ ಹಾಗಾದ್ರೆ ಈ ಚಾರ್ಜ್ ನ ರಿಮೂವ್ ಮಾಡಿ ಜಸ್ಟ್ ಈ ಒಂದು ಪೊಸಿಷನ್ ಏನಿದೆಯಲ್ಲ ಪಾಯಿಂಟ್ ಪಿ, ದಿಸ್ ಇಸ್ ಅ ಪೊಸಿಷನ್. ಸೊ ಹಾಗಾದ್ರೆ ಈ ಪೊಸಿಷನ್ಸ್ ದಲ್ಲಿ ಏನಾದ್ರೂ ಐತಾ? ಹಂಗೆ ಏನೂ ಇರ್ಲಿಲ್ಲ ಅಂದ್ರೆ ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಹೆಂಗ್ ಇಡ್ತಾವಲ್ಲ ಹಂಗ ಇರ್ತಿತ್ತು. ಆಮೇಲೆ ಹಿಂದೂ ಸರಿದಿಲ್ಲ, ಮುಂದೆ ಹೋಗ್ತಿದ್ದಿಲ್ಲ, ಡಿಸ್ಪ್ಲೇಸ್ ಆಗ್ತಿದ್ದಿಲ್ಲ. ಏನೂ ಇರ್ಲಿಲ್ಲ ಅಂದ್ರೆ ಆ ಜಗದೊಳಗಡೆ. ಸೊ ಹಾಗಾದ್ರೆ ಅದು ಡಿಸ್ಪ್ಲೇಸ್ ಆಗ್ತಾ ಇದೆ ಅಂದ್ರೆ ಆ ಜಗದೊಳಗಡೆ ಏನಿದೆ? ರೈಟ್? ಸೊ ಅಲ್ಲಿ ಏನ್ ಐತಿ ಅನ್ನೋದನ್ನ ತಿಳಿಸಕ್ಕೆ ಹಿಂದಿನ ಸೈಂಟಿಸ್ಟ್ಗಳು ಒಂದು ಕಾನ್ಸೆಪ್ಟ್ ಅನ್ನ ಹುಟ್ಟು ಹಾಕ್ತಾರೆ. ಅದಕ್ಕೆ ನಾವು ಎಂತ ಕರಿತೀವಿ? ಫೀಲ್ಡ್ ಕಾನ್ಸೆಪ್ಟ್ ಅಂತ ಕರಿತೀವಿ.
ಸೊ ಹಾಗಾದ್ರೆ ಆ ಪೊಸಿಷನ್ ಅನ್ನೋದೇನಿದೆಯಲ್ಲ ಆ ಪೊಸಿಷನ್ ಪಿ ದಲ್ಲಿ ಏನಿದೆಪ್ಪ ಅಂತ ಹೇಳಿದ್ರೆ ಫೀಲ್ಡ್ ಇದೆ ಅಂತ ಹೇಳ್ತಾರೆ. ಈ ಫೀಲ್ಡ್ ಕಾನ್ಸೆಪ್ಟ್ ಅನ್ನ ಕೊಟ್ಟವರು ಮೈಕಲ್ ಫ್ಯಾರಡೆ ಅಂತ ಕರೀತೀವಿ ನಾವು, ರೈಟ್. ದ ಅರ್ಲಿ ಸೈಂಟಿಸ್ಟ್ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಫೀಲ್ಡ್. ಸೊ ಹಿಯರ್ ದಿಸ್ ಫೀಲ್ಡ್ ಈಸ್ ಕ್ರಿಯೇಟೆಡ್ ಬೈ ಅನ್ ಎಲೆಕ್ಟ್ರಿಕ್ ಚಾರ್ಜ್. ಹಾಗಾದ್ರೆ ಈ ಜಗದೊಳಗಡೆ ಇರ್ತಕ್ಕಂಥ ಈ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡಕತ್ತವ್ರು ಯಾರು? ಎಲೆಕ್ಟ್ರಿಕ್ ಚಾರ್ಜ್ ಅಂತ ನಾವು ಹೇಳ್ಕರೀತೀವಿ. ಎಲೆಕ್ಟ್ರಿಕ್ ಚಾರ್ಜ್. ಸೊ ಹಾಗಾದ್ರೆ ದ ಸೋರ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ನಾವು ಹೇಳ್ಕರೀತೀವಿ. ಸೊ ಹಾಗಾದ್ರೆ ಈ ಫೀಲ್ಡ್ ನ ಕ್ರಿಯೇಟ್ ಮಾಡಿರೋದು ಎಲೆಕ್ಟ್ರಿಕ್ ಚಾರ್ಜ್ ಆಗಿರೋದ್ರಿಂದ ಈ ಚಾರ್ಜ್ ಸುತ್ತಲೂ ಇರತಕ್ಕಂತಹ ಒಂದು ರೀಜನ್ಸ್ ದಲ್ಲಿ ಈ ಚಾರ್ಜ್ ಏನನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೈತೆ ಅಂದ್ರೆ ಅದರದೇ ಆದಂತಹ ಒಂದು ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೈತಿ. ಆ ಫೀಲ್ಡ್ ಗೆ ನಾವೇನಂತ ಕರಿತೀವಿ? ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಕರಿತೀವಿ, ರೈಟ್. ಸೊ ದ ಸ್ಪೇಸ್ ಅರೌಂಡ್ ದಿಸ್ electric charge in which this test charge experience an electrostatic force, that space or that region is called what? Electric field. ಸೊ ಹಾಗಾದ್ರೆ ಈ ಚಾರ್ಜ್ ಸುತ್ತಲೂ ಇದೇನ್ ಮಾಡ್ತೈತಿ ಅಂದ್ರೆ ಸುತ್ತಲೂ ಇರತಕ್ಕಂತಹ ಈ ಸ್ಪೇಸ್ ನಲ್ಲಿ ಇದೊಂದು ಸ್ಪೇಸ್ ನೆನಪಲ್ಲಿ, ಈ ಸ್ಪೇಸ್ ನಲ್ಲಿ ಇನ್ನೊಂದೇನಾದ್ರೂ ಚಾರ್ಜ್ ಬಂತಂದ್ರೆ ಈ ಚಾರ್ಜು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಕತ್ತಂದ್ರೆ ಈ ಪಾಯಿಂಟ್ ದಲ್ಲಿ ಫೀಲ್ಡ್ ಇದೆ ಅಂತ ಅರ್ಥ. ಈ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡಿದವರು ಎಲೆಕ್ಟ್ರಿಕ್ ಚಾರ್ಜ್. ಹಾಗಾಗಿ ನಾವು ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ಕರೀತೀವಿ. ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ವಾಟ್? ದಿಸ್ ಇಸ್ ದಿ ಸ್ಪೇಸ್ ಅರೌಂಡ್ ದಿ ಎಲೆಕ್ಟ್ರಿಕ್ ಚಾರ್ಜ್ ಇನ್ ವಿಚ್ its influence acts on the other charges is called what? Electric field ಅಂತ ನಾವು ಹೇಳ್ತೀವಿ, right. So at this position, ಈ positions ನಲ್ಲಿ ನಾವು ಎಲೆಕ್ಟ್ರಿಕ್ ಚಾರ್ಜ್ ನ ಇಟ್ರೆ it may attract or it may repulse ಅಂತ ನಾವು ಹೇಳ್ತೀವಿ. It means the test or a unit positive charge experience force at this location. Therefore at this point we can observe the electric field intensity. ಸೊ ಹಾಗಾದ್ರೆ ಈ ಪಾಯಿಂಟ್ ದಲ್ಲಿ ಇದು ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಈ ಜಗದೊಳಗಡೆ ಏನೈತಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಐತಿ ಅಂತ ನಾವು ಕರಿತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಸ್ ರಿಪ್ರೆಸೆಂಟೆಡ್ ಬೈ ಇ. ಸೊ ದಿಸ್ ಇಸ್ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ a unit test charge at this location. So here this test charge Q vara bariri, Q naught vara bariri, test charge adu problem illa. So the test charge tends to 0 means the magnitude of this test charge is very small as compared to the source charge. So hagadre electric field intensity na ನಾವು ಹೆಂಗೆ ಡಿಫೈನ್ ಮಾಡ್ಕೋಬಹುದು ಅಂದ್ರೆ it is the force experienced by a unit positive charge at that point. Force per unit positive charge ಕೂಡ ಅಂತ ನಾವು ಕರೀಬಹುದು. The SI unit of this electric field is Newton per coulomb. One more unit is there, volt per meter. Volt per meter. Next, suppose if the test charge magnitude is 1 unit. ಈ ಟೆಸ್ಟ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಏನಾದರೂ 1 ಯೂನಿಟ್ ಇತ್ತಪ್ಪ ಅಂತ ಹೇಳಿದ್ರೆ we can write this expression. ಇದ ಎಕ್ಸ್ಪ್ರೆಷನ್ಸ್ ಅನ್ನು ನಾವು ಈ ರೀತಿ ಕೂಡ ಬರೀಬಹುದು. E is equal to F divided by Q ಕೂಡ ಅಂತ ನಾವು ಬರೀತೀವಿ. If the value of test charge is 1 unit, then we can write electric field is equal to force ಅಂತ ನಾವು ಬರೀಬಹುದು. ಟೆಸ್ಟ್ ಚಾರ್ಜ್ ವ್ಯಾಲ್ಯೂ ಯೂನಿಟ್ ಮ್ಯಾಗ್ನಿಟ್ಯೂಡ್ ಆಯ್ತಂದ್ರೆ E is equal to F ಅಂತ ಬರೀತೀವಿ. So ಹಾಗಾದ್ರೆ force is a vector quantity, therefore electric field is also a vector quantity. ಇಲ್ಲಿದೆಲ್ಲ electric field intensity ಅಂತ ನಾವು ಕರೀತೀವಿ. So this electric field intensity is a vector quantity. Vector quantity and its direction is the direction of the force experienced by unit positive charge. ಈ ಕ್ವೆಶ್ಚನ್ಸ್ ಮಟ ಬರ್ಕೊಂಡಿರ್ಬೋದು ಬಹುಶಃ, ಹೌದಿಲ್ಲ? ಕೆಳಗಡೆ ಡೈರೆಕ್ಷನ್ ಆಫ್ ದಿಸ್ ಫೋರ್ಸ್ F or E, direction of
electric field intensity is same as the direction of force acting on unit positive charge. Unit positive charge. So suppose this charge is a positive in nature. First case, ಇದಕ್ಕೆ ನಾವು ಸೋರ್ಸ್ ಚಾರ್ಜ್ ಕೂಡ ಅಂತ ನಾವು ಹೇಳಿ ಕರಿತೀವಿ. ಸೋರ್ಸ್ ಚಾರ್ಜ್ ಆರ್ ಸಿಂಗಲ್ ಚಾರ್ಜ್ ಆರ್ ಐಸೋಲೇಟೆಡ್ ಚಾರ್ಜ್ ಕೂಡ ಅಂತ ನಾವು ಹೇಳಿ ಕರಿತೀವಿ. ಸೋರ್ಸ್ ಚಾರ್ಜ್, ಸಿಂಗಲ್ ಚಾರ್ಜ್ ಆರ್ ಐಸೋಲೇಟೆಡ್ ಚಾರ್ಜ್. ಒಂದೇ ಚಾರ್ಜ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ ಸೋರ್ಸ್ ಚಾರ್ಜ್ ಅನ್ಬೋದು, ಸಿಂಗಲ್ ಚಾರ್ಜ್ ಅಂತ ಕರಿಬಹುದು, ಐಸೋಲೇಟೆಡ್ ಚಾರ್ಜ್ ಅಂತ ನಾವು ಕರಿಬಹುದು. ನೆಕ್ಸ್ಟ್ ಇಲ್ಲೇನಿದೆಲ್ಲ ಯೂನಿಟ್ ಪಾಸಿಟಿವ್ ಚಾರ್ಜ್ಗೆ ನಾವು ಟೆಸ್ಟ್ ಚಾರ್ಜ್ ಅಂತ ನಾವು ಕರಿತೀವಿ. ನೆನ್ಪಿಟ್ಕೋರಿ, ಯಾವುದೇ ಚಾರ್ಜ್ ಇರಲಿ ಆ ಚಾರ್ಜ್ ತನ್ನ ಸುತ್ತಲೂ ಇರತಕ್ಕಂತಹ ಸ್ಪೇಸ್ ದಲ್ಲಿ ಅದರದೇ ಆದಂತಹ ಒಂದು ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೈತಿ. ಅದು ಚಾರ್ಜ್ ಸಣ್ಣದರಾಗಿರ್ಲಿ, ಚಾರ್ಜ್ ದೊಡ್ಡದರಾಗಿರ್ಲಿ. But so here we consider two charges. One is a source charge and another one is a test charge. This test charge also produces the electric field around it. But the magnitude of this electric field produced by the test charge will not affect the magnitude of the electric field produced by this source charge. So ಅಂದ್ರೆ ಈ ಚಾರ್ಜ್ ಇದರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ತೈತಿ, ಈ ಚಾರ್ಜ್ ಇದರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ತೈತಿ. ಹಾಗಾದ್ರೆ ಟೆಸ್ಟ್ ಚಾರ್ಜ್ ಅನ್ನೋದೇನಿದೆಯಲ್ಲ ಇದು ಪ್ರೊಡ್ಯೂಸ್ ಮಾಡಿದಂತಹ ಎಲೆಕ್ಟ್ರಿಕ್ ಫೀಲ್ಡ್ ಸೋರ್ಸ್ ಚಾರ್ಜ್ ಪ್ರೊಡ್ಯೂಸ್ ಮಾಡಿದಂತಹ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಯಾವುದೇ ರೀತಿ ಎಫೆಕ್ಟ್ ಅನ್ನ ಮಾಡೋದಿಲ್ಲ. ಅಂದ್ರೆ ಝೀರೋ ಎಫೆಕ್ಟ್, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಝೀರೋ ಎಫೆಕ್ಟ್ ಅಂತ ನಾವು ಕರಿತೀವಿ ನೆನಪಲ್ಲಿ. ಹಾಗಾಗಿ ದ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಸೋರ್ಸ್ ಚಾರ್ಜ್ ವಿಲ್ ನಾಟ್ ಅಫೆಕ್ಟೆಡ್ ಬೈ ದಿ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿಸ್ ಟೆಸ್ಟ್ ಚಾರ್ಜ್. And the possible minimum charge in the nature is, that is the charge on an electron, and its value is 1.6 into 10 to the power minus 19 ಕೂಲಂಬ್ ಅಂತ ನಾವು ಕರೀತೀವಿ ನೆನಪಿರಲಿ. ಸರಿ, ಹಾಗಾದ್ರೆ ಸಪೋಸ್ ಒಂದು ವೇಳೆ ಈ ಚಾರ್ಜ್ ಏನಾದರೂ ಪಾಸಿಟಿವ್ ಆಗಿತ್ತಂದ್ರೆ, if the source charge is positive, charge is positive. ಸೊ ಹಾಗಾದ್ರೆ ಸೋರ್ಸ್ ಚಾರ್ಜ್ ಪಾಸಿಟಿವ್ ಆಗಿತ್ತಂದ್ರೆ, ಕ್ಯಾಪಿಟಲ್ ಕ್ಯೂ ಏನಿದೆಲ್ಲ ಇದು ಪಾಸಿಟಿವ್ ಆಗಿತ್ತಂದ್ರೆ, ಇಲ್ಲಿಂದ ಆರ್ ಡಿಸ್ಟೆನ್ಸ್ ದಲ್ಲಿ ನಾವು ಏನನ್ನ ಪ್ಲೇಸ್ ಮಾಡಿದ್ದೇವೆ, ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ದೇವೆ, ರೈಟ್? ಹಾಗಾದ್ರೆ ದಿಸ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸ್ a repulsive force. Due to that repulsive force, this unit positive charge move in this direction. So this is the force experienced by this unit charge. A force per unit charge is nothing but what? Electric field intensity at this location. ಹಾಗಾದ್ರೆ ಈ ಪಾಯಿಂಟ್ ದಲ್ಲಿ electric field intensity ಇದೆ, force divided by Q. We can calculate the force with the help of the Coulomb's law. ಇವೆರಡರದ್ದು ಮ್ಯಾಗ್ನಿಟ್ಯೂಡ್ ಮತ್ತು ಡಿಸ್ಟೆನ್ಸ್ ಗೊತ್ತಿತ್ತಂದ್ರೆ, with the help of this law we can calculate the magnitude of what? Force between the two charges. If we know the magnitude of this test charge, a test charge the magnitude ಗೊತ್ತಿತ್ತಪ್ಪ ಅಂತ ಹೇಳಿದ್ರೆ ನಮಗೆ ಫೋರ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಟೆಸ್ಟ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಕೂಡ ನಮಗೆ ಗೊತ್ತಿದೆ. ಸೊ ಹಾಗಾದ್ರೆ ಇವೆರಡರದ್ದು ರೇಷಿಯೋ ತೆಗೆದ್ರೆ ನಮಗೆ ಸಿಗ್ತಕ್ಕಂಥ ವ್ಯಾಲ್ಯೂ ಏನ್ ತಿಳಿಸ್ತೈತೆ ಅಂದ್ರೆ, ಈ ಜಾಗದಲ್ಲಿ ಇರ್ತಕ್ಕಂತಹ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂದ್ರೆ ಸೋರ್ಸ್ ಚಾರ್ಜ್ ಈ ಜಾಗದೊಳಗಡೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡಿದೆ ಅನ್ನೋದು ತಿಳಿತೈತೆ. ಫಾರ್ ಎಕ್ಸಾಂಪಲ್, ಈಗ ಫೋರ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್ ಇಸ್ 1 ನ್ಯೂಟನ್ ಇತ್ತಂದ್ರೆ, magnitude of this test charge is 1.6. 1 divided by 1.6 is nothing but what? 0.625. ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 0.625 ಅಂತ ನಾವು ಕರೀತೀವಿ. ಸೊ ಹಾಗಾದ್ರೆ that 0.625 is nothing but what? That is the value of intensity of electric field at this location. ಹಾಗಾದ್ರೆ ಈ ಸೋರ್ಸ್ ಚಾರ್ಜ್ ದಿಂದ ಅಥವಾ ಈ ಚಾರ್ಜ್ ದಿಂದ ಈ ಪೊಸಿಷನ್ಸ್ ದಲ್ಲಿ ಇರತಕ್ಕಂತಹ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್, ಇಂಟೆನ್ಸಿಟಿ, ಅದನ್ನ ನಾವು ಈ ಈಕ್ವೇಷನ್ಸ್ ನಿಂದ ಕ್ಯಾಲ್ಕುಲೇಷನ್ ಮಾಡ್ತೀವಿ ನೆನಪಿರಲಿ. ಸೊ ಹಾಗಾದ್ರೆ ಇಫ್
the source charge is positive in nature, then the test charge experience repulsive force in this direction. This is the direction of electric field intensity at this location. ಸೊ ಹಾಗಾದ್ರೆ ಈ ಡೈರೆಕ್ಷನ್ಗೆ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಈ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಹಿಂಗ್ ಹೋಗತ್ತೆ. ಹಾಗಾಗಿ ನಾವೇನ್ ಹೇಳ್ತೀವಿ, ಈ ಜಗದೊಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆ ಅಂತ ಹೇಳಿದ್ರೆ ಡೈರೆಕ್ಷನ್ ಆಫ್ ಫೋರ್ಸ್. ಇಲ್ಲಿ ಬರ್ದೇವೆ ನೋಡ್ರಿ, unit positive charge, the direction is same as the direction of force acting on a unit positive charge. ಹಾಗಾದ್ರೆ ಈ ಲೊಕೇಶನ್ಸ್ ದಲ್ಲಿ ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ಯಾವ ಡೈರೆಕ್ಷನ್ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ, ಈ ಡೈರೆಕ್ಷನ್ ಗೆ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದ್ರಿಂದ ಈ ಫೋರ್ಸ್ ದ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡೈರೆಕ್ಷನ್ ಆಗಿರ್ತೀವಿ. ಸೊ ಈ ಕಾನ್ಸೆಪ್ಟ್ ಬೇಸ್ ಮೇಲ್ಗಡೆ ನಾವೇನ್ ಮಾಡ್ತೀವಿ ಅಂದ್ರೆ, ದ ಎಲೆಕ್ಟ್ರಿಕ್ ಫೀಲ್ಡ್ in case of positive charge, electric field in case of positive charge is radially outward. ಸೊ ಹಾಗಾದ್ರೆ ಪಾಸಿಟಿವ್ ಚಾರ್ಜ್ ಇತ್ತಂದ್ರೆ ಆ ಪಾಸಿಟಿವ್ ಚಾರ್ಜ್ ದಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗ್ ಹೋಗ್ತಿತ್ತಂದ್ರೆ, ಈ ಸಣ್ಣವರಿದ್ದಾಗ ಸೂರ್ಯನ ಬರಿ ತೆಗಿತಿದ್ವಲ್ಲ ಗುಡ್ಡ ಗಿಡ ಇಟ್ಟು ಈ ತರ, ಇದಕ್ಕೆ ನಾವು ರೇಡಿಯಲಿ ಔಟ್ವರ್ಡ್ ಅಂತ ನಾವು ಕರೀತೀವಿ. This is the pictorial representation of electric field lines in case of a positive charge. So this is radially outward. ಇದು ಒಂದು ಕಾನ್ಸೆಪ್ಟ್. Suppose if the source charge is negative in nature. ಇದು ಫಸ್ಟ್ ಕೇಸು. ಏನಿದ್ರೆ ಸೋರ್ಸ್ ಚಾರ್ಜ್ ಏನಾದರೂ ಪಾಸಿಟಿವ್ ಇತ್ತಂದ್ರೆ ಆ ಸೋರ್ಸ್ ಚಾರ್ಜ್ ಬಾಜು ನಾವು ಯೂನಿಟ್ ಪಾಸಿಟಿವ್ ಚಾರ್ಜ್ ನ ಪ್ಲೇಸ್ ಮಾಡಿದ್ರೆ ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಯಾವ ಡೈರೆಕ್ಷನ್ ಗೆ ಡಿಸ್ಪ್ಲೇಸ್ ಆಗಿತ್ತಲ್ಲ ಆ ಡೈರೆಕ್ಷನ್ ಏನು ಫೋರ್ಸ್ ದ ಡೈರೆಕ್ಷನ್ ಆಗಿರ್ತೈತಿ. ಆ ಫೋರ್ಸ್ ದ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ದ ಡೈರೆಕ್ಷನ್ ಆಗಿರ್ತೈತಿ. ನೆನಪಲ್ಲಿ. ಸೊ ಈ ಕಾನ್ಸೆಪ್ಟ್ ತಗೊಂಡು ಈ ಪಾಸಿಟಿವ್ ಚಾರ್ಜ್ ಇತ್ತಂದ್ರೆ ಈ ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗ್ ಹೋಗ್ತಾವ ಅಂದ್ರೆ ರೇಡಿಯಲಿ ಔಟ್ವರ್ಡ್ ಹೋಗ್ತೈತಿ ಅಂತ ನಾವು ಕರಿತೀವಿ. ನೆನಪಲ್ಲಿ. ಸಪೋಸ್ ಒಂದ್ ವೇಳೆ ಎರಡನೇ ಕೇಸ್ನಲ್ಲಿ ಈ ಸೋರ್ಸ್ ಚಾರ್ಜ್ ಅನ್ನೋದು ನೆಗೆಟಿವ್ ಚಾರ್ಜ್ ಆಗಿತ್ತಂದ್ರೆ, ಯಾವ ಚಾರ್ಜ್ ಆಗಿದ್ರೆ ಕ್ಯಾಪಿಟಲ್ ಕ್ಯೂ ಅನ್ನೋದೇನಿದೆಯಲ್ಲ ಸಿಂಗಲ್ ಸೋರ್ಸ್ ಐಸೋಲೇಟೆಡ್ ಅಂತ ಕರಿತೀವಲ್ಲ, ಅದೇನಾದ್ರೂ ಸಪೋಸ್ ಒಂದ್ ವೇಳೆ ನೆಗೆಟಿವ್ ಆಗಿತ್ತಂದ್ರೆ ಈ ನೆಗೆಟಿವ್ ಚಾರ್ಜ್ ಇಂದ ಒಂದು ಆರ್ ಅನ್ನೋ ಡಿಸ್ಟೆನ್ಸ್ ನಲ್ಲಿ ಏನ್ ಪ್ಲೇಸ್ ಮಾಡ್ತೀರಾ, ಯೂನಿಟ್ ಪಾಸಿಟಿವ್ ಚಾರ್ಜ್ ಆರ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಅಂತ ನಾವು ಏನ್ ಕರಿತೀವಲ್ಲ, ಇದನ್ನ ನಾವು ಪ್ಲೇಸ್ ಮಾಡಿದ್ರೆ ಈಗ ಈ ಪಾಸಿಟಿವ್ ಚಾರ್ಜ್ ಯಾವ ಕಡೆ ಹೋಗ್ತೈತಿ, ಸೋರ್ಸ್ ಚಾರ್ಜ್ ಕಡೆ ಹೋಗ್ತೈತಿ. ಇದು ನೆಗೆಟಿವ್ ಐತಿ, ಇದು ಪಾಸಿಟಿವ್ ಐತಿ, ಹೌದಾ? ಸೊ ಹಾಗಾಗಿ ಈ ಚಾರ್ಜು ಈ ಡೈರೆಕ್ಷನ್ಸ್ ಹೋಗ್ತೈತಿ. ಯೂನಿಟ್ ಪಾಸಿಟಿವ್ ಚಾರ್ಜ್ ಏನಾಗ್ತೈತಿ, ಇದ್ರ ಮ್ಯಾಗ್ನಿಟ್ಯೂಡ್ ಬಹಳ ಕಡಿಮೆ ಇರೋದ್ರಿಂದ ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ಮೂವ್ ಟುವರ್ಡ್ಸ್ ದಿ ಸೋರ್ಸ್ ಚಾರ್ಜ್. So this is the direction of the force experienced by this test charge. So ಹಾಗಾದ್ರೆ the force of the direction ಎದರದ ಡೈರೆಕ್ಷನ್ ಆಗಿರ್ತೈತಿ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡೈರೆಕ್ಷನ್ ಆಗಿರ್ತೈತಿ. ಹಾಗಾಗಿ in case of negative charge electric field is radially inward. Radially inward. Radially inward ಅಂತ ಕರೀತೀವಿ. ನೆಕ್ಸ್ಟ್, ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್, the definition of electric field is the space in the surrounding of any charge, so in which its influence can be experienced by a unit positive charge. ಇದಷ್ಟು ಬರೆದ್ರ? And the dimensional formula of this electric field intensity is m1 L1 e to the power minus 3 e to the power minus 1. Electric field definition equation, SI unit, dimensional formula, dimension equation, and
which quantity. ಬಡದನ electric field the definition ತಗೊಳ್ಳಿ ಇನ್ನೊಂದು. The space in the surrounding of any charge. The space in the surrounding of any charge. The space in the surrounding of any charge in which its influence can be. The space in the surrounding of any charge, ನೆನಪಲ್ಲಿ ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಸಣ್ಣದರ ಇರಲಿ ದೊಡ್ಡದರ ಇರಲಿ ಎನಿ ಚಾರ್ಜ್. The space in the surrounding of any charge in which its influence can be experienced by other charges. The space in the surrounding of any charge in which its influence can be experienced by other charges. ಇದಕ್ಕೆ ನಾವು ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. Electric field intensity. ಅದನ್ನ ನಾವು ವೆಕ್ಟರ್ ಇ ದಿಂದ ರಿಪ್ರೆಸೆಂಟ್ ಮಾಡ್ತೀವಿ ನೆನಪಿರಲಿ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಬ್ರಾಕೆಟ್ದೊಳಗಡೆ ವೆಕ್ಟರ್ ಇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. The electrostatic force acting electric field intensity ಅಂದ್ರೆ electrostatic force acting per unit positive charge. The electrostatic force acting per unit positive charge. Electrostatic force acting per unit positive charge at a point in electric field. A force acting per unit positive charge at a point in electric field. Is called electric field intensity at that point. Electric field, that is the electrostatic force acting per unit positive charge at a point in electric field is called electric field intensity at that point. So these are the definition of electric field and electric field intensity. And the expression of electric field intensity is E is equal to F divided by Q. The SI unit of electric field is Newton per coulomb or volt per meter. Next, the direction of electric field intensity is same as the direction of the force experienced by a unit positive charge at that location, and it is a vector quantity. ಯಾವುದು electric field intensity ಅನ್ನೋದು. So in case of an isolated positive charge, the electric field is radially outward. In case of isolated negative charge, the electric field is radially inward. ನೆನಪಿರಲಿ. ಸೊ ಹಾಗಾದ್ರೆ ಒಂದೇ ಪಾಸಿಟಿವ್ ಚಾರ್ಜ್ ಇತ್ತಂದ್ರೆ ಆ ಒಂದೇ ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ ಹೋಗ್ತಿರ್ತೈತಿ. ಒಂದೇ ನೆಗೆಟಿವ್ ಚಾರ್ಜ್ ಇತ್ತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಇನ್ವರ್ಡ್ ಬರ್ತಿರ್ತೈತಿ. ಕ್ಲಿಯರ್ ಆಯ್ತಷ್ಟು? ನೆಕ್ಸ್ಟ್ ಹೆಡಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಐಸೋಲೇಟೆಡ್ ಚಾರ್ಜ್ ಆರ್ ಪಾಯಿಂಟ್ ಚಾರ್ಜ್ or a source charge. Electric field intensity due to
due to a point charge, electric field intensity due to a point charge or source charge or isolated charge. So electric field intensity due to source charge, point charge or isolated charge. Okay. So let's consider a source charge is placed in a vacuum. Capital Q stands for what? That is a source charge. So this source charge produces electric field around it, right? So ಹಾಗಾದ್ರೆ ಈ source charge ಇದರ ಸುತ್ತ ಏನನ್ನ ಪ್ರೊಡ್ಯೂಸ್ ಮಾಡ್ಕೊತಿದೆ ನಾವು? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ಕೊತಿದೆ. At a distance r from this source charge we placed another a test charge. Source charge ಏನು ಪ್ಲೇಸ್ ಮಾಡಿ ನಾವು ಟೆಸ್ಟ್ ಚಾರ್ಜ್ ನ ಪ್ಲೇಸ್ ಮಾಡಿ. ಸೊ ನಮ್ಮ ಕೆಲಸ ಏನಂದ್ರೆ ಪ್ರತಿಯೊಂದು ಚಾರ್ಜಸ್ ಅದರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ಕೋತೈತಿ. ಅದು ಸಣ್ಣದರ ಇರ್ಬೋದು ದೊಡ್ಡದರ ಇರ್ಬೋದು, ನೆನಪಲ್ಲಿ. ಹಾಗಾದ್ರೆ ಇಲ್ಲಿ ಒಂದು ಚಾರ್ಜ್ ನಾವು ತಗೊಂಡಿದ್ದೇವೆ. ಈ ಚಾರ್ಜು ಈ ಆರ್ ಅನ್ನೋ ಡಿಸ್ಟೆನ್ಸ್ ದಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡಿದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈ ಪೊಸಿಷನ್ಸ್ ದಲ್ಲಿ ಎಷ್ಟು ಅನ್ನೋದನ್ನ ನಾವೇನ್ ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಅವರ್ ಜಾಬ್. ಸೊ ದಿಸ್ ಇಸ್ ದ ಸಿಚುವೇಶನ್. In this situation, with the help of the Coulomb's law ಪ್ರಕಾರ ಇವೆರಡು ಚಾರ್ಜಸ್ ಮಧ್ಯೆ Coulomb force ಬರ್ತಿತ್ತಲ್ಲ, we can write the force between these two charges F is equal to 1 divided by 4 pi epsilon naught capital Q small q divided by the distance is r square. This is equation number 1. From electric field intensity concept, electric field intensity. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಪ್ರಕಾರ ನಾವು ಎಕ್ಸ್ಪ್ರೆಷನ್ ಹೆಂಗ್ ಬರಿಬಹುದು ನೋಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಕ್ಯೂ ಅಂತ ನಾವು ಬರೀತೀವಿ. ಸೊ ಹಾಗಾದ್ರೆ ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ. ದಿಸ್ ಇಸ್ ಇಕ್ವೇಶನ್ ನಂಬರ್ 2. ಸೊ ದಿಸ್ ಈಸ್ ದಿ ಅನದರ್ ಎಕ್ಸ್ಪ್ರೆಷನ್ ಆಫ್ ಅ ಫೋರ್ಸ್ ಬಿಟ್ವೀನ್ ದಿ ಟೂ ಚಾರ್ಜಸ್. ನೆನಪಿರಲಿ, ಸಿಚುವೇಶನ್ ಇರೋದು ಒಂದೇ ಇದೆ. ಒಂದು ಸೋರ್ಸ್ ಚಾರ್ಜ್ ಐತಿ, ಒಂದು ಟೆಸ್ಟ್ ಚಾರ್ಜ್ ಐತಿ. ಹಾಗಾದ್ರೆ ಇವೆರಡರ ಮಧ್ಯೆ ಫೋರ್ಸ್ ನಾವು ಅಬ್ಸರ್ವ್ ಮಾಡ್ತೀವಿ. ಹಾಗಾದ್ರೆ ಆ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ನಮಗೆ ಎರಡು ಇಕ್ವೇಶನ್ಸ್ ಇದಾವೆ ನೆನಪಿರಲಿ. ಒಂದು ಕೂಲಂಬ್ಸ್ ಲಾದಿಂದ ನಾವು ಅವೆರಡು ಚಾರ್ಜಸ್ ಮಧ್ಯೆ ಇರತಕ್ಕಂಥ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅನ್ನೋ ಕಾನ್ಸೆಪ್ಟ್ ಇಂದ ಕೂಡ ನಾವೇನ್ ಮಾಡಬಹುದು, ಇವೆರಡು ಚಾರ್ಜಸ್ ಮಧ್ಯೆ ಇರತಕ್ಕಂಥ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಇಟ್ ಮೀನ್ಸ್ the situation is only one situation is there. In that situations we can observe the force between the two stationary point charges and we can calculate the magnitude of that force with the help of the two expressions. One is with the help of the Coulomb's law and another one is with the help of the electric field intensity concept. Both expressions gives the same thing, that is the force between the two charges. ಹಾಗಾದ್ರೆ ಇವೆರಡು ಎಕ್ಸ್ಪ್ರೆಷನ್ಸ್ ಅನ್ನ ನಾವು ಯೂಸ್ ಮಾಡಿ ಫೋರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿ ಅಂದ್ರೂ ನಮಗೆ ಸಿಗೋದು ಫೋರ್ಸ್ದ ವ್ಯಾಲ್ಯೂನ ಸಿಗ್ತೈತಿ. ಹಾಗಾದ್ರೆ ಆ ಫೋರ್ಸ್ದ ವ್ಯಾಲ್ಯೂ ಯಾವ ಸಿಚುವೇಶನ್ಸ್ ಇದೆ? ಸಿಚುವೇಶನ್ಸ್ ಇದಲ್ಲ. ಕೂಲಂಬ್ಸ್ ಲಾದಿಂದ ಕ್ಯಾಲ್ಕುಲೇಟ್ ಮಾಡಿದ್ರು ಇವ್ರ ಮಧ್ಯೆ ಇರೋ ಫೋರ್ಸ್ ಗೊತ್ತಾಗ್ತೈತಿ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕಾನ್ಸೆಪ್ಟ್ ಅನ್ನ ತಗೊಂಡು ನಾವು ಫೋರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರು ಇದೇ ಸಿಚುವೇಶನ್ಸ್ ಮಧ್ಯೆ ಇರತಕ್ಕಂಥ ಫೋರ್ಸ್ ಅನ್ನ ಹೇಳ್ತೈತಿ. ಹಾಗಾದ್ರೆ ದೀಸ್ ಟೂ ಎಕ್ಸ್ಪ್ರೆಷನ್ಸ್ ಯೂಸ್ ದಿ ಸೇಮ್ ಥಿಂಗ್. Therefore from equation 1 and 2 we can write F ಇದು ಜಗದೊಳಗಡೆ ನಾನು Q into E ಬರಿಬೋದಲ್ಲ. Substitute this equation 2 in equation number 1. QE is equal to 1 divided by 4 pi epsilon naught capital Q small q divided by r square. ಎರಡು ಕಡೆ ಏನು ಕ್ಯಾನ್ಸಲ್ ಆಗ್ತೈತಿ? ಸ್ಮಾಲ್ q ಕ್ಯಾನ್ಸಲ್ ಆಗ್ತೈತಿ. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ is equal to 1 divided by 4 pi epsilon naught capital Q divided by r square. So this is the expression of electric field intensity at this location due to
ದಿ ಸೋರ್ಸ್ ಚಾರ್ಜ್. ಸೊ ಹಾಗಾದ್ರೆ ಸೋರ್ಸ್ ಚಾರ್ಜ್ ದಿಂದ ಈ ಪೊಸಿಷನ್ಸ್ ದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಷ್ಟು ಅಂದ್ರೆ ದಟ್ ಈಸ್ E is equal to 1 by 4 pi epsilon naught Q divided by R square. ಈ ಎಕ್ಸ್ಪ್ರೆಷನ್ಸ್ ಅನ್ನ ನಾವು ಹಿಂಗೂ ಬರಿಬಹುದಾ? ಯಾಕಂದ್ರೆ K is equal to 1 divided by 4 pi epsilon naught. Therefore we can write this expression E is equal to that is K Q divided by R square ಕೂಡ ಅಂತ ನಾವು ಬರೀತೀವಿ ನೆನಪಲ್ಲಿ. So this is the expression of electric field due to point charge, source charge or isolated charge. ಹಾಗಾದ್ರೆ ಒಂದು ಚಾರ್ಜ್ ಅನ್ನು ನಾವು ಪ್ಲೇಸ್ ಮಾಡಿದ್ರೆ ಅಂದ್ರೆ ಆ ಒಂದು ಚಾರ್ಜ್ ಇಂದ ಒಂದು ಡಿಸ್ಟೆನ್ಸ್ ಅನ್ನು ತಗೊಂಡ್ರೆ ಆ ಡಿಸ್ಟೆನ್ಸ್ ದಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಐತಿ ಅನ್ನೋದನ್ನ ನಾವೇನ್ ಮಾಡ್ಬೋದು ಈ ಎಕ್ಸ್ಪ್ರೆಷನ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹಾಗಾದ್ರೆ ಏನ್ ಮಾಡ್ತೀನಿ ನಾನು ಒಂದು ಚಾರ್ಜ್ ನ ಕನ್ಸಿಡರ್ ಮಾಡ್ತೀನಿ. ಈ ಚಾರ್ಜ್ ಇದ್ರ ಸುತ್ತಲೂ ಏನನ್ನ ಪ್ರೊಡ್ಯೂಸ್ ಮಾಡ್ಕೋತೈತಿ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ಕೋತೈತಿ. ಹಾಗಾದ್ರೆ ಇದ್ರ ಒಳಗಡೆ ಒಂದು ಪಾಯಿಂಟ್ ಇಲ್ಲಿ ತಗೋತೀನಿ ನಾನು, ಪಾಯಿಂಟ್ ಪಿ ಅಂತ ಹೇಳಿ. ಈ ಚಾರ್ಜ್ ದಿಂದ ಈ ಪಾಯಿಂಟ್ ಪಿ ಮೇಲ್ಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಷ್ಟಿದೆ ಈ ಜಾಗದೊಳಗಡೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾನ ನಾವೇನ್ ಮಾಡ್ತೀವಿ ಯೂಸ್ ಮಾಡ್ಕೋತೀವಿ. ಸೊ ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ದಿಸ್ ಎಕ್ಸ್ಪ್ರೆಷನ್, ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಸೋರ್ಸ್ ಚಾರ್ಜ್. ಈ ಎಕ್ಸ್ಪ್ರೆಷನ್ಸ್ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಹಿಯರ್ ಫ್ರಮ್ ದಿಸ್ ಎಕ್ಸ್ಪ್ರೆಷನ್ ವಿ ಕ್ಯಾನ್ ರೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಸೋರ್ಸ್ ಚಾರ್ಜ್ ಆರ್ ಪಾಯಿಂಟ್ ಚಾರ್ಜ್. ಚಾರ್ಜ್ ಮ್ಯಾಗ್ನಿಟ್ಯೂಡ್ ಅನ್ನು ನಾವು ಇನ್ಕ್ರೀಸ್ ಮಾಡ್ಕೊಂತ ಹೊಂಟ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕೂಡ ಏನಾಕೊಂತ ಹೋಗ್ತೈತಿ, ಇನ್ಕ್ರೀಸ್ ಆಕೊಂತ ಹೋಗ್ತೈತಿ. ಹೆಂಗಂದ್ರೆ ಇಲ್ಲಿ ಇದೊಂಥರ ಬಲ್ಬ್ ಇದ್ದಂಗ, ಇಲ್ಲಿ ಒಂದು ಬಲ್ಬ್ ಹಚ್ಚಿದ್ರ ಈ ಜಾಗದಾಗ ಸ್ವಲ್ಪ ಬೆಳಕು ಬೀಳ್ತೈತಿ, ಎರಡು ಬಲ್ಬ್ ಹಚ್ಚಿದ್ರ ಬೆಳಕು ಜಾಸ್ತಿ ಆಗ್ತೈತಿ, ಮೂರು ಹಾಕಿದ್ರೆ ಇನ್ನೂ ಬೆಳಕಿನಾಗ್ತೈತಿ ಜಾಸ್ತಿ ಆಗ್ತೈತಿ. ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಅಂತ ನಾವು ಕರಿತೀವಿ ನೆನಪಲ್ಲಿ. ನೆಕ್ಸ್ಟ್ ಜಸ್ಟ್ ಅಬ್ಸರ್ವ್ ದಿ ಸೇಮ್ ಎಕ್ಸ್ಪ್ರೆಷನ್, ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಸ್ ನಾಟ್ ಡಿಪೆಂಡ್ಸ್ ಆನ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಟೆಸ್ಟ್ ಚಾರ್ಜ್. ಆ ಎಕ್ಸ್ಪ್ರೆಷನ್ಸ್ ಒಳಗಡೆ ನಮಗೆ ಟೆಸ್ಟ್ ಚಾರ್ಜ್ ಇಲ್ಲ. ಸ್ಮಾಲ್ ಕ್ಯೂ ಏನಾದ್ರು ಐತಾ ಎಕ್ಸ್ಪ್ರೆಷನ್ಸ್ ದಲ್ಲಿ? ಸ್ಮಾಲ್ ಕ್ಯೂ ಇಲ್ಲ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಬರೋದು ಎಲ್ಲಿಂದ ಬರ್ತೈತಿ? ಸೋರ್ಸ್ ಚಾರ್ಜ್ ನಿಂದ ಬರ್ತೈತಿ. ಅಂದ್ರೆ ಇಲ್ಲಿ ಏನು ಇಟ್ಟಿರ್ತೀವಲ್ಲ ನಾವು ಸೋರ್ಸ್ ಚಾರ್ಜ್ ಅಂತ ಹೇಳಿ, ಇದು ಅಷ್ಟ ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡ್ತೈತಿ. ಟೆಸ್ಟ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಿದ್ದು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0 ಸಮ ಇರ್ತೈತಿ ಅಂತ ಹೇಳ್ತೀವಿ ನಾವು. ಟೆಸ್ಟ್ ಚಾರ್ಜ್ ಕಾನ್ಸೆಪ್ಟ್ ಹೇಳಬೇಕಾದ್ರೆ ಹೇಳಿದೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಬಹಳ ಕಡಿಮೆ ಇರಬೇಕು ಟೆಸ್ಟ್ ಚಾರ್ಜ್ ಅದು. ಆ ಟೆಸ್ಟ್ ಚಾರ್ಜ್ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತೈತಿ. ಬಟ್ ಆ ಎಲೆಕ್ಟ್ರಿಕ್ ಫೀಲ್ಡ್ ಸೋರ್ಸ್ ಚಾರ್ಜ್ ಪ್ರೊಡ್ಯೂಸ್ ಮಾಡಿದಂತಹ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಏನೂ ಎಫೆಕ್ಟ್ ಮಾಡೋಂಗಿಲ್ಲ ಅಂತ ಹೇಳಿ ನಾವು ಡಿಸ್ಕಷನ್ಸ್ ಅನ್ನು ಮಾಡಿದ್ವಿ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ರೆಷನ್ಸ್ ತಿಳಿಸ್ತಾ ಇದ್ವಿ. ಅಂದ್ರೆ the electric field intensity is directly proportional to the magnitude of the source charge. It is independent of test charge, magnitude of the test charge or test charge. So ಇದರಿಂದ ಈ equations ನಿಂದ ಗೊತ್ತಾಗೋದು ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡೋರು ಯಾರಂದ್ರೆ ಸೋರ್ಸ್ ಚಾರ್ಜ್. ನಾದ್ರ ಆಸುಪಾಸು ಏನಾದರೂ ಟೆಸ್ಟ್ ಚಾರ್ಜ್ ಅನ್ನು ತಗೊಂಡು ಹೋದ್ರೂ ಆ ಸೋರ್ಸ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಎಫೆಕ್ಟ್ ಆಗೋಂಗಿಲ್ಲ. ಯಾಕಂದ್ರೆ ಅಲ್ಲಿ ಡಾಮಿನೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋರು ಯಾರಾಗಿರ್ತಾರ? ಸೋರ್ಸ್ ಚಾರ್ಜ್ ಆಗಿರ್ತೈತಿ. ಅದನ್ನೇ ನಾವು ಎಕ್ಸ್ಪ್ರೆಷನ್ಸ್ ನಲ್ಲಿ ಪ್ರೂವ್ ಮಾಡ್ತೀವಿ. ಸೊ E is equal to 1 by 4 pi epsilon naught Q divided by R square. So ಹಾಗಾದ್ರೆ if we consider an isolated charge or a single charge, the electric field is directly proportional to the magnitude of the source charge and it is inversely proportional to the 1 by R square. We have to remember these things. So ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ Q ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಇದ್ರೆ ಡಿಸ್ಟೆನ್ಸ್ ಮೇಲ್ಗಡೆ inversely proportionate ಇದೆ, that is square of distance between the charges. What it means, suppose if we square the distance between these two charges and we place this test charge at that location, ಅಂದ್ರೆ ಫಾರ್ ಎಕ್ಸಾಂಪಲ್ ಇವೆರಡರ ಮಧ್ಯೆ 10 ಅಂತ ಇದೆ ಡಿಸ್ಟೆನ್ಸ್ ಎಷ್ಟಿದೆ? 10 ಇದೆ. ಸೊ ಹಾಗಾದ್ರೆ 10 ದ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಯ್ತು? 100 ಆಯ್ತು. ಈಗ ಇದು ಸೋರ್ಸ್ ಚಾರ್ಜ್ ಇಲ್ಲೇ ಇರ್ತೈತಿ. ಈ ಟೆಸ್ಟ್ ಚಾರ್ಜ್ ಅನ್ನ ನಾನು ಮೊದಲೇ 10 ಸೆಂಟಿಮೀಟರ್ ಇದ್ದಿದ್ದನ್ನ 100 ಸೆಂಟಿಮೀಟರ್ ಹೋಗಿ ನಾ ಏನಾದರೂ ಇಟ್ಟಿಪ್ಪ ಅಂತ ಹೇಳಿದ್ರೆ ಅದರ ಮೇಲ್ಗಡೆ ಬೀಳ್ತಕ್ಕಂತಹ ಇಂಟೆನ್ಸಿಟಿ ಆಟೋಮೆಟಿಕ್ ಕಡಿಮೆ ಆಗ್ತೈತಿ. ನೆನಪಲ್ಲಿ ಆಟೋಮೆಟಿಕ್ ಏನಾಗ್ತೈತಿ?
ಕಡಿಮೆ ಆಗ್ತೈತಿ. ಹೆಂಗಂದ್ರೆ ಈ ಬಲ್ಬ್ ಇಂದ ನಾನೀಗ ಒಂದು 3 ಮೀಟರ್ ಡಿಸ್ಟೆನ್ಸ್ ನಲ್ಲಿ ಇದ್ದೀನಿ ಅಂತ ತಿಳ್ಕೊರಿ. ನನ್ನ ಮೇಲ್ಗಡೆ ಬೆಳಕು ಬೀಳ್ತಾ ಇದೆ. ಆ 3ನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಯ್ತು? 9 ಆಯ್ತು. ಅಂದ್ರೆ ನಾನೀಗ 9 ಮೀಟರ್ ದೂರ ಹೋಗಿ ನಾನು ನಿಂತ್ಕೊಂಡಂದ್ರೆ ನನ್ನ ಮೇಲ್ಗಡೆ ಬೀಳ್ತಕ್ಕಂಥ ಬೆಳಕಿನ ಪ್ರಮಾಣ ಆಟೋಮೆಟಿಕ್ ಏನಾಗ್ತೈತಿ? ಕಡಿಮೆ ಆಗ್ತೈತಿ. ನೆನಪಿರಲಿ, ಯಾವ ಸಿಚುವೇಶನ್ ಈ ತರ ಬಿಹೇವಿಯರ್ ಅನ್ನು ತೋರಿಸ್ತಾವಲ್ಲ ಅಲ್ಲಿ ಇನ್ವರ್ಸ್ ಸ್ಕ್ವೇರ್ ಲಾ ಅಪ್ಲಿಕೇಬಲ್ ಆಗ್ತೈತಿ. ನೆನಪಿರಲಿ, ನಾವು ಎಕ್ಸ್ಪೆರಿಮೆಂಟ್ಸ್ ಅನ್ನ ಪರ್ಫಾರ್ಮ್ ಮಾಡಿ ನೋಡ್ತೀವಿ. ಆ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿ ನೋಡಿದಾಗ ರಿಸಲ್ಟ್ ಏನಾದ್ರು ಈ ತರ ಬಂದ್ರೆ ನಾವು ಏನ್ ಮಾಡ್ತೀವಿ? ಈ ಇನ್ವರ್ಸ್ ಸ್ಕ್ವೇರ್ ಲಾ ಅಪ್ಲೈ ಮಾಡ್ತೀವಿ. ನೆನಪಿರಲಿ, ಹಾಗಾಗಿ ದ ಗ್ರಾವಿಟೇಷನಲ್ force obeys this inverse square law. Electrostatic force obeys inverse square law. Gravitation force ಬರೀಬೇಕಾದ್ರೆ G mm divided by r square ಬರೆದಿರ ನೀವು ಫಸ್ಟ್ ಇಯರ್ ಒಳಗಡೆ 1 by r square ಇದೆ. ಎಲ್ಲೂ ಕೂಡ electrostatic force 1 by r square ಇದೆ. Electric field intensity 1 by r square. What it means? These concepts obeys inverse square law ಅಂತ ನಾವು ಕರೀತೀವಿ. Inverse square law. Is it clear? Is there any doubt? ನೆಕ್ಸ್ಟ್, ಸೊ ಹಾಗಾದ್ರೆ ನಾವು ಈಗ ಸಿಂಗಲ್ ಚಾರ್ಜ್ ಅನ್ನ ತಗೊಂಡು ಆ ಸಿಂಗಲ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಷ್ಟು ಅನ್ನೋದನ್ನ ನಾವು ಏನ್ ಮಾಡಿದ್ವಿ? ಚೆಕ್ ಮಾಡಿದ್ವಿ. ಅದರ ಎಕ್ಸ್ಪ್ರೆಷನ್ಸ್ ಕೂಡ ಮಾಡಿದ್ವಿ. ನೆನಪಿರಲಿ, ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂಡ್ ಇಟ್ಸ್ ಡೈರೆಕ್ಷನ್ ಈಸ್ ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಯೂನಿಟ್ ಪಾಸಿಟಿವ್ ಚಾರ್ಜ್. ಹಾಗಾದ್ರೆ ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ಈ ಲೊಕೇಶನ್ಸ್ ನಲ್ಲಿ ಯಾವ ಡೈರೆಕ್ಷನ್ ಗೆ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿತ್ತಲ್ಲ ಆ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡೈರೆಕ್ಷನ್ ಆಗಿರ್ತೈತಿ. ನೆನಪಿರಲಿ, ಸಪೋಸ್ ಒಂದು ವೇಳೆ ಇದು ಸೋರ್ಸ್ ಚಾರ್ಜ್ ಪಾಸಿಟಿವ್ ಆಗಿತ್ತಂದ್ರೆ ಈ ಟೆಸ್ಟ್ ಚಾರ್ಜ್ ಈ ಡೈರೆಕ್ಷನ್ ಗೆ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೈತಿ. ಸಪೋಸ್ ಒಂದು ವೇಳೆ ಸೋರ್ಸ್ ಏನಾದರೂ ನೆಗೆಟಿವ್ ಆಗಿತ್ತಂದ್ರೆ ಈ ಡೈರೆಕ್ಷನ್ ಗೆ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೈತಿ. ಹಾಗಾಗಿ ಈ ಟೆಸ್ಟ್ ಚಾರ್ಜ್ ಯಾವ ಡೈರೆಕ್ಷನ್ ಗೆ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿತ್ತಲ್ಲ ಆ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡೈರೆಕ್ಷನ್ ಆಗಿರ್ತೈತಿ. ಏನಾದ್ರು ಡೌಟ್? ಏನೂ ಇಲ್ಲ. ನೆಕ್ಸ್ಟ್ ಹೋಗ್ಲಾ? ನೆಕ್ಸ್ಟ್ ಹೆಡಿಂಗ್ ಈಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ intensity or electric field due to system of charges. Electric field due to system of charges. Electric field due to system of charges. Or superposition principle of electric fields. 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 Let's consider the charges Q1, Q2, Q3 and Qn. So here ಇಲ್ಲಿ ತಗೊಂಡಿ ಒಂದು ಸಿಸ್ಟಮ್ ಆಫ್ ಚಾರ್ಜಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. The system of charges. So according to the electric field intensity or electric field concept, every charge produces electric field around it. So ಪ್ರತಿಯೊಂದು ಚಾರ್ಜ್ ಅದರದೇ ಆದಂತಹ ಏನನ್ನ ಪ್ರೊಡ್ಯೂಸ್ ಮಾಡಿರ್ತೈತಿ? ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಿರ್ತೈತಿ. ಈಗ ಅಂದ್ರೆ 4 ಬಲ್ಬ್ ತಗೊಂಡಿನಿ ಅಂತ ತಿಳ್ಕೊರಿ. ಸೊ ಈಗ ಫಸ್ಟ್ ಒಂದು ಲೊಕೇಶನ್ಸ್ ನ ತಗೋತೀನಿ ನೋಡಿ. ಇದು ಒಂದು ಪಾಯಿಂಟ್. ಈ ಪಾಯಿಂಟ್ ಮೇಲ್ಗಡೆ ಹೋಗಿ ನೀವು ನಿಂತ್ರಂದ್ರೆ ಫಸ್ಟ್ ಒಂದೇ ಬಲ್ಬ್ ಹಚ್ತೀರ. ಬಲ್ಬ್ ಆನ್ ಮಾಡಿದ್ರಂದ್ರೆ ನಿಮ್ಮ ಮೇಲ್ಗಡೆ ಬೆಳಕು ಬೀಳತೈತೆ ಬೀಳಂಗಿಲ್ಲ? ಬೀಳ್ತೈತಿ.
ಒಂದನೇ ಬಲ್ಬ್ ಆನ್ ಇಟ್ಟಿರ್ತೀರಾ, ಈಗ ಎರಡನೇ ಬಲ್ಬ್ ಆನ್ ಮಾಡ್ತೀರಾ. ಎರಡನೇ ಬಲ್ಬ್ ಬೆಳಕು ಬೆಳೆದಿದ್ದೀರಲ್ಲ ನಿಮ್ಮ ಮೇಲ್ಗಡೆ ಸಮೀಪ ನಿಂತಿರಲ್ಲ, ಹೌದಾ? ನೆಕ್ಸ್ಟ್ ಮೂರನೇ ಬಲ್ಬ್ ಆನ್ ಮಾಡಿದರೆ ಅದರದ್ದು ನೆಕ್ಸ್ಟ್ ಎನ್ ನಂಬರ್ ಆಫ್ ಬಲ್ಬ್ಸ್ ನಾವು ಹಾಕಿದ್ರೆ ಬೆಳಕು ಬೆಳೆದಿದ್ದು. ಹಾಗಾದ್ರೆ ಈ ಎನ್ ನಂಬರ್ ಬಲ್ಬ್ಸ್ ದಿಂದ ನಮ್ಮ ಮೇಲ್ಗಡೆ ಬೀಳ್ತಕ್ಕಂತಹ ಟೋಟಲ್ ಬೆಳಕೆಷ್ಟು? Means the intensity of light what we experience due to n number of bulbs or lights. ಸೊ ಏನು ಮಾಡ್ಕೊಂಡು ಹೋಗ್ತೀವಿ ನಾವು, ಕೂಡಿಸ್ಕೊಂಡು ಹೋಗ್ತೀವಿ. ಸೊ ಹಂಗೆ ಈಗ ಎಲೆಕ್ಟ್ರಿಕ್ ಚಾರ್ಜಸ್ ಏನಿದಾವಲ್ಲ, ಈ ಎಲೆಕ್ಟ್ರಿಕ್ ಚಾರ್ಜಸ್ ಅದ್ರ ಸುತ್ತಲೂ ಅದರದೇ ಆದಂತಹ ಒಂದು ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನೆನಪಲ್ಲಿ. Q1 ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೆ. ಹಾಗಾದ್ರೆ ಈಗ ಪಿ ಪಾಯಿಂಟ್ ಅನ್ನೋದು Q1 ಚಾರ್ಜ್ ಪ್ರೊಡ್ಯೂಸ್ ಮಾಡಿದಂತಹ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಬರ್ತಿತ್ತು. ನೆಕ್ಸ್ಟ್ Q2 ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್, Q3 ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್, ಲೈಕ್ ದಿಸ್. ಸೊ ಹಾಗಾದ್ರೆ ಈ Q1 ದಿಂದ ಪಾಯಿಂಟ್ P ಇರ್ತಕ್ಕಂಥ ಡಿಸ್ಟೆನ್ಸ್ ನ R1 ಅಂತ ಕನ್ಸಿಡರ್ ಮಾಡ್ಕೋತೀವಿ. Q2 ದಿಂದ ಇರ್ತಕ್ಕಂಥ ಡಿಸ್ಟೆನ್ಸ್ ನ R2 ಅಂಡ್ Q3 R3 Qn Rn ಅಂತ ನಾವು ಕರಿತೀವಿ. ಡ್ರಾ ಮಾಡ್ಕೊಳ್ಳಿ ಡಯಾಗ್ರಾಮ್. ಲೆಟ್ಸ್ ಕನ್ಸಿಡರ್ ಆರ್ ಲೆಟ್ Q1 Q2 ಡ್ರಾ ಮಾಡಿದ್ರಾ? ಡಯಾಗ್ರಾಮ್ ಹಾಕೋದು ಹಾಕಿದ್ರಾ? Let Q1 Q2 Q1 comma Q2 comma Q3 so on Qn. Let Q1 Q2 Q3 and so on Qn be the point charges at a distance of R1 R2. Let Q1 Q2 Q3 and so on Qn be the point charges at a distance of R1 R2 R3 and so on Rn respectively from a point P. ಹೌದಾ? ಸೊ ಹಾಗಾದ್ರೆ ಮೊದಲನೇ ಚಾರ್ಜ್ ದಿಂದ ಈ ಪಿ ಪಾಯಿಂಟ್ ಮೇಲ್ಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಬೀಳ್ತಾ ಇದೆ. ಸಪೋಸ್ ನಾವು ಒಂದೇನಾದ್ರು ನೆನಪಿರ್ಲಿ, ಇಫ್ ಯು ವಾಂಟ್ ಟು ಚೆಕ್ ದಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಿ ಶುಡ್ ಕ್ಯಾರಿ ಅ ಯೂನಿಟ್ ಪಾಸಿಟಿವ್ ಚಾರ್ಜ್. ನಾವು ಇಲ್ಲಿ ಈ ಚಾರ್ಜ್ ಇದೆ ಪ್ರೊಡ್ಯೂಸ್ ಮಾಡಿದಂತ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ ನಾವು, ಹೌದಾ? ಅದು ಪ್ರೊಡ್ಯೂಸ್ ಮಾಡೈತೋ ಇಲ್ಲ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕಂದ್ರೆ ಆ ಜಾಗ ಏನ್ ಕನ್ಸಿಡರ್ ಮಾಡ್ತೀವಲ್ಲ ಆ ಜಾಗದೊಳಗಡೆ ಹೋಗಿ ಯಾರು ಇಡಬೇಕು? ಯೂನಿಟ್ ಪಾಸಿಟಿವ್ ಚಾರ್ಜ್ ನಾವು ಪ್ಲೇಸ್ ಮಾಡ್ಬೇಕು ನಾವು ನೆನಪಲ್ಲಿ. ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಯಾವ ಕಡೆ ಹೋಗ್ತಿತ್ತಲ್ಲ ಆ ಡೈರೆಕ್ಷನ್ ಏನಾಗಿರ್ತೈತಿ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಆಗಿರ್ತೈತಿ ಆ ಲೊಕೇಶನ್ಸ್ ನಲ್ಲಿ. ಸೊ ಹಾಗಾದ್ರೆ ಈಗ ನಾನು ಇದು ಪಾಸಿಟಿವ್ ಎಲ್ಲ ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಇನ್ನೊಂದು ಪಾಸಿಟಿವ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ರೆ ದಟ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಸೊ ಹಾಗಾದ್ರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು Q1 ಚಾರ್ಜ್ ಅಲ್ಲ. ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿದು ಟೆಸ್ಟ್ ಚಾರ್ಜ್ ಯಾವ ಡೈರೆಕ್ಷನ್ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿತ್ತಲ್ಲ ಅದೇ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಿ. ಹಾಗಾಗಿ ಇಲ್ಲಿ ನಾವು ಫೋರ್ಸ್ ಬರೆಯೋದಿಲ್ಲ, ಬದಲಿಗೆ ಏನ್ ಬರೀತೀವಿ? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಬರೀತೀವಿ. ನೆಕ್ಸ್ಟ್ Q2 ಚಾರ್ಜ್ ಇದೆ, ಇದು ಪಾಸಿಟಿವ್ ಇದೆ. ಇಲ್ಲಿ ಪಾಸಿಟಿವ್ ಟೆಸ್ಟ್ ಚಾರ್ಜ್ ನ ಇಟ್ರೆ that positive test charge experience a force in this direction. This is electric field intensity at this location due to Q2 charge. Q3, so this is the direction of electric field intensity due to Q3 charge. Next ಇಲ್ಲಿ N ಇದೆ. This is electric field intensity due to nth charge. ಹಾಗಾದ್ರೆ the total electric field intensity at this location due to the system of charges is always the vector sum of the net electric field at any location due to all other charges is always equal to the vector sum of the electric field intensity due to individual charges.
ಇದನ್ನ ವೆಕ್ಟರ್ ಸಮ್ ಅಂತ ನಾವು ಕರಿತೀವಿ, ನೆನಪಿರಲಿ. ಸೊ ಹಾಗಾಗಿ ಕೆಳಗಡೆ ಸ್ಟೇಟ್ಮೆಂಟ್ ಅಂತ, ಸ್ಟೇಟ್ಮೆಂಟ್ ಯಾವುದು, ಸೂಪರ್ ಪೊಸಿಷನ್ಸ್ ಸ್ಟೇಟ್ಮೆಂಟ್. ದಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ದಿ ನೆಟ್ ಆರ್ ರಿಸಲ್ಟೆಂಟ್ ಆರ್ ಟೋಟಲ್, ದಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ at a point, the net electric field, the net electric field at a point due to system of charges or a number of charges or multiple charges, due to system of charges is the vector sum. Underline ಮಾಡ್ಕೊರಿ, vector sum of all the electric fields, vector sum of all the electric fields due to all other charges, due to all the charges. Vector sum of electric field intensity due to all the charges. ಬರೋದ್ರ ಕೆಳಗಡೆ ಈಕ್ವೇಶನ್ ಬರ್ಕೊಟ್ಟು, a net electric field is equal to vector sum of electric field intensity due to all the charges. The electric field intensity, this is equation number 1 ಅಂತ ಕೊಡ್ರಿ ಇದಕ್ಕೆ. Electric field intensity at P due to Q1. ಸೊ ಹಾಗಾದ್ರೆ Q1 ಚಾರ್ಜ್ ಇಂದ ಈ P ಪಾಯಿಂಟ್ ಮೇಲ್ಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿನ ಹೆಂಗೆ ಬರಿಬಹುದು, E ಡ್ಯೂ ಟು Q1, ಅದನ್ನು ನಾವು ಜಸ್ಟ್ 1 ಅಂತ ಬರ್ಕೊಂಡ್ಬಿಡ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ is equal to 1 divided by 4 pi epsilon naught Q1 divided by R1 square. ನಮಗೆ ಡೈರೆಕ್ಷನ್ ಬೇಕಂದ್ರೆ R1 ಕ್ಯಾಪ್ ಅಂತ ನಾವು ಕರಿತೀವಿ. R1 ಕ್ಯಾಪ್ is the direction of this electric field intensity. ಡೈರೆಕ್ಷನ್ ಬೇಕಂದ್ರೆ, ಡೈರೆಕ್ಷನ್ ಬೇಡ ಅಂದ್ರೆ ನಾವು ಮಾಡ್ತೀವಿ, ಬರೆದ್ಬಿಡ್ತೀವಿ. ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು Q2 at a point P. ಇದನ್ನ ಎಕ್ಸ್ಪ್ರೆಷನ್ ಏನು ಬರ್ತೀವಿ ನಾವು, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ at P due to Q2 ಹೆಂಗೆ ಬರೀತೀರಾ, E2 is equal to 1 divided by 4 pi epsilon naught Q2 divided by R2 square into R2 cap. This is equation number 2, 3. Next, electric field intensity. ಈ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅನ್ನೋದು ದೊಡ್ಡದಾಗತ್ತೆ ಅಂತ ಹೇಳಿ ನಾವು ಏನ್ ಮಾಡ್ತೀವಿ, ಜಸ್ಟ್ ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿ ಬಿಡ್ತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ at P due to Qn. ನೀವು ಬೇಕಂದ್ರೆ Q3 Q4 ಬರ್ಕೋಬಹುದು, Qn. Therefore electric field due to N is equal to 1 divided by 4 pi epsilon naught Qn divided by Rn square into Rn. Substitute the value of this E1, E2, E3 and En in equation number 1. Equation 1 becomes a net electric field is equal to, the value of E1 is 1 divided by 4 pi epsilon naught Q1 divided by R1 square into R1 cap plus 1 divided by 4 pi epsilon naught Q2 divided by R2 square into
R2 cap plus so on plus 1 divided by 4 pi epsilon naught Qn divided by Rn square into Rn cap. The net electric field is equal to common ಏನು ತೆಗಿತಾರೆ ಇದರೊಳಗಡೆ 1 divided by 4 pi epsilon naught common ತೆಗೆದ್ರೆ first term Q1 divided by R1 square into R1 cap plus Q2 divided by R2 square R2 cap plus so on plus Qn divided by Rn square into Rn cap. Net electric field or resultant electric field is 1 divided by 4 pi epsilon naught summation I is equal to 1 to I is equal to n. Qi divided by Ri square into Ri cap. This is the resultant electric field intensity at this location due to these all charges. ಹಾಗಾದ್ರೆ ಇವಷ್ಟು ಚಾರ್ಜಸ್ ನಿಂದ ಈ ಪಿ ಅನ್ನೋ ಪಾಯಿಂಟ್ ಮೇಲ್ಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಷ್ಟು ಅನ್ನೋದನ್ನ ನಾವೇನ್ ಮಾಡಬಹುದು ಈ ಈಕ್ವೇಷನ್ಸ್ ನಿಂದ ಕ್ಯಾಲ್ಕುಲೇಟ್ ಮಾಡಬಹುದು ನೆನಪಿರಲಿ ಅಥವಾ ಈ ಈಕ್ವೇಷನ್ಸ್ ಅನ್ನಾದ್ರೂ ಯೂಸ್ ಮಾಡಬಹುದು.